Praise the Lord. Hi students, welcome back to Namagurugulu YouTube channel. Dear students, in the previous sessions we have been solving the heights and distances problems, that is the statement problems on the application of trigonometry. Okay, we've already solved almost 10 problems from the exercise. We are going to solve the remaining 3 or 4 problems in this session. Okay. Hope you don't need any introduction for this. So, ಬೇಕಾಗಿರುವಂಥ ಎಲ್ಲ formulas ನೆನಪಿದೆ ಅಂತ ಭಾವಿಸುತ್ತಾ, let's take up the first question for the day, which would be the 11th question from the exercise. Dear students, so I'm reading the question from the textbook, question number 11. Okay, ಕಾಣಿಸ್ತಿದೆ ಅಂತ ಭಾವಿಸ್ತೀನಿ. ಒಂದು ವೇಳೆ ನಿಮಗೆ ಕಾಣಿಸ್ತಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನೀವೇ ತೆಗೆದು ಅಲ್ಲಿಂದ ಕ್ವೆಶ್ಚನ್ ಓದಿ. ಓಕೆ, ಸೊ ಕ್ವೆಶ್ಚನ್ ರೀಡ್ಸ್ ಲೈಕ್ ದಿಸ್: ಅ ಟಿವಿ ಟವರ್ stands vertically on a bank of a canal. Okay, there is a canal here. Okay, fine. There is a TV tower standing in the bank of the canal. ಅಂದರೆ ನೀರಿನ ದಡ ಅಥವಾ ಕೆರೆಯ ದಡ ಅಂತಿರಲ್ಲ, ಸೊ ಆ ದಡದಲ್ಲಿ ಒಂದು ಟಿ ವಿ ಟವರ್ ಇದೆ. ಓಕೆ, ಕೆನಾಲ್ ಇಸ್ ವಾಟರ್ ಫಾರ್ ನೀರಿನ ಕೆರೆ ಅಂತಲೇ ತಗೊಳ್ಳೋಣ. ಓಕೆ, ಸೊ ಇಟ್ ಈಸ್ ಸ್ಟ್ಯಾಂಡಿಂಗ್ ವರ್ಟಿಕಲಿ. ಫೈನ್. ಫ್ರಮ್ ಅ ಪಾಯಿಂಟ್ ಆನ್ ದಿ ಅದರ್ ಬ್ಯಾಂಕ್. ಓಕೆ, ಸೊ ಈ ಕೆರೆಯ ಈ ಕಡೆ, ಓಕೆ, ಇನ್ನೊಂದು ದಡದ ಯಾವುದೋ ಒಂದು ಪಾಯಿಂಟಿಂದ, ಸೊ ಐ ರಿಪೀಟ್, ಫ್ರಮ್ ಅ ಪಾಯಿಂಟ್ ಆನ್ ದಿ ಆಪೋಸಿಟ್ ಬ್ಯಾಂಕ್ ಡೈರೆಕ್ಟ್ಲಿ ಆಪೋಸಿಟ್ ದ ಟವರ್. ಸೊ ಈ ಟವರ್ನ ಆಪೋಸಿಟ್ ಬ್ಯಾಂಕ್ನ ಯಾವುದೋ ಒಂದು ಪಾಯಿಂಟಿಂದ ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಇಸ್ 60 degrees. ಓಕೆ, ಟಾಪ್ ಆಫ್ ದ ಟವರ್ ಇಲ್ಲಿಂದ ಒಂದು ಪಾಯಿಂಟ್ ಬ್ಯಾಂಕ್ ಆಫ್ ದ ಕೆನಾಲ್, ಆಪೋಸಿಟ್ ಸೈಡ್ ಬ್ಯಾಂಕ್ ಆಫ್ ದ ಕೆನಾಲಿಂದ ಈ ಕಡೆ ಈಚೆ ಕಡೆ ದಡದ ಒಂದು ಪಾಯಿಂಟಿಂದ ಹೈಟ್ ಆಫ್ ದ ಕೆನಾಲ್ ನೋಡಿದ್ರೆ, ಅಥವಾ ಹೈಟ್ ಆಫ್ ದ ಟವರ್ ನೋಡಿದ್ರೆ 60 degrees ಇರುತ್ತೆ. ಫ್ರಮ್ ಅನದರ್ ಪಾಯಿಂಟ್ 20 meter ಅವೇ ಫ್ರಮ್ ದಿಸ್ ಪಾಯಿಂಟ್. ಓಕೆ, ಇಲ್ಲಿಂದ ಇನ್ನೊಂದು 20 meter ಸ್ವಲ್ಪ ದೂರ ಹೋಗ್ಬಿಟ್ಟು, ಓಕೆ, ಫ್ರಮ್ ದೇರ್ ಆನ್ ದ ಲೈನ್ ಜಾಯ್ನಿಂಗ್ ದಿಸ್ ಪಾಯಿಂಟ್ ಟು ದ ಫುಟ್ ಆಫ್ ದ ಟವರ್. ಲೈನ್ ಜಾಯ್ನಿಂಗ್ ಯಾಕೆ ಅಂತಂದರೆ ಸ್ಟ್ರೈಟಾಗಿ ಹೋಗ್ತಿದ್ದಾನೆ ಅನ್ನೋದು ಕಾರಣಕ್ಕೋಸ್ಕರ ಅಷ್ಟೇ. ಓಕೆ, ದಿ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದಿ ಟವರ್ ಇಸ್ 30 degrees. ಹೇಳಿದ್ನಲ್ಲ, ಸೊ ಟವರ್ ಇದೆ, ಇಲ್ಲೊಂದು ಕೆನಾಲ್ ಇದೆ, ಒಂದು ದಡದಲ್ಲಿ ಟವರ್ ಇದೆ, ಇನ್ನೊಂದು ದಡದ ಒಂದು ಪಾಯಿಂಟ್ ಇದೆ, ಬಿ ಸಿನೇ ಅಂತ ಅಂದ್ಕೊಳ್ಳಿ, ವಿಚ್ ಇಸ್ ದ ಏನದು ವಿಡ್ತ್ ಆಫ್ ದಿ ಕೆನಾಲ್. ಓಕೆ, ಕೆರೆಯ ದಡ. ಸೊ ಅವನು ಏನು ಹೇಳ್ತಿದ್ದಾನೆ, ಕೆನಾಲ್ನ ಇನ್ನೊಂದು ಪಾಯಿಂಟಲ್ಲಿ ಆಪೋಸಿಟ್ ಸೈಡಲ್ಲಿ. ಸೊ ದಟ್ ಮೀನ್ಸ್ ಕೆರೆಯ ಈಚೆ ಕಡೆ ದಡದಲ್ಲಿ ಒಂದು ಪಾಯಿಂಟಿಂದ ಆ್ಯಂಗಲ್ ಆಫ್ ಎಲಿವೇಶನ್ ಟಾಪ್ಗೆ 60 degrees ಇದೆ, ಇನ್ನೊಂದು 20 meter ದೂರ ಹೋಗಿ ಅಲ್ಲಿಂದ ಆ್ಯಂಗಲ್ ಆಫ್ ಎಲಿವೇಶನ್ ನೋಡಿದ್ರೆ 30 degrees ಇರುತ್ತೆ. ಫೈಂಡ್ ದ ಹೈಟ್ ಆಫ್ ದಿ ಟವರ್. ಸೊ ನಮಗೆ 2 ಕಾಂಪೊನೆಂಟ್ಸ್ ಅನ್ನೋನ್ ಇದೆ. ಒನ್ ಇಸ್ ದ ಹೈಟ್ ಆಫ್ ದ ಟವರ್ ಆ್ಯಂಡ್ ದ ಅದರ್ ಒನ್ ಇಸ್ ವಿಡ್ತ್ ಆಫ್ ದಿ ಕೆನಾಲ್. ಓಕೆ, ಸೊ ವಾಟ್ ಇಸ್ ದ ವಿಡ್ತ್ ಆಫ್ ದಿ ಕೆನಾಲ್ ಇಯರ್? ನೆನ್ಪಿಟ್ಕೊಳ್ಳಿ, ವಿಡ್ತ್ ಆಫ್ ದಿ ಕೆನಾಲ್ ಇಸ್ BC. ಓಕೆ, ಡಯಾಗ್ರಾಮ್ ಅಲ್ಲೇ ಇದೆ, ಸೊ ನಿಮಗೇನು ಕನ್ಫ್ಯೂಷನ್ ಇಲ್ಲ ಅಂತ ತಗೊಳ್ತೀನಿ. ಲೆಟ್ಸ್ ಗೋ ಟು ಡೈರೆಕ್ಟ್ಲಿ ಇದನ್ನು ಸಿಂಪಲಾಗಿ ಒಂದು ಡಯಾಗ್ರಾಮ್ ಬರ್ಕೊಂಡು ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಓಕೆ, ತುಂಬ ಸಿಂಪಲ್ ಇದೆ. ಸೊ ಆಲ್ರೆಡಿ ನಾವು ಒಂದು 10 ಪ್ರಾಬ್ಲಮ್ ಸಾಲ್ವ್ ಮಾಡಿರೋದ್ರಿಂದ ಐ ಬಿಲೀವ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಆಲ್ಸೋ. ಓಕೆ, ಕೀರ್ತನ ರೆಡಿ? ಫೈನ್. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ವಿ ಹ್ಯಾವ್ ಆಲ್ರೆಡಿ ಸೀನ್ ದ ಡಯಾಗ್ರಾಮ್ ಅಲ್ಲೇ ಇರೋದ್ರಿಂದ let us analyze it using a diagram. From the figure, angle ABC is equal to 90 degrees. So illi 90 degree ide, it is neat, easily understandable. Okay, now height of the tower. So tower na ena tagondri, what is the height of the tower? So height of the tower is BC, which is nothing but question mark. Is it clear? So avanu kottilla. And one more thing, next, width of the canal. Illi width of the canal enu antande, remember, width of the canal is BD. This is also ಕ್ವೆಶ್ಚನ್ ಮಾರ್ಕ್. ಸೊ 2 ಕಾಂಪೊನೆಂಟ್ಸ್ ನನಗೆ ಬೇಕು. ಜೊತೆಗೆ ಏನೇನು ಕೊಟ್ಟಿದ್ದಾನೆ, ಆ್ಯಂಗಲ್ CAD ಅಂತ ತಗೋಬೋದು, ಅಥವಾ CAD ಅಂತಾದರೂ ತಗೊಳ್ಳಿ, CAB ಅಂತಾದರೂ ತಗೊಳ್ಳಿ. ಓಕೆ, ಆ್ಯಂಗಲ್ CAD ತಗೊಳ್ಳೋಣ. ಓಕೆ, CAD ಆರ್ DAC, ಎನಿಥಿಂಗ್. ಸೊ ದಟ್ ವುಡ್ ಬಿ ಈಕ್ವಲ್ ಟು 30 degrees. ನೆಕ್ಸ್ಟು ಆ್ಯಂಗಲ್ CDB. ಸೊ ಆ್ಯಂಗಲ್ CDB. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಆ್ಯಂಗಲ್ 60 degrees. ಗೊತ್ತಲ್ಲ, ಆದಷ್ಟು ಪಾಯಿಂಟ್ ಹತ್ತಿರದಿಂದ ನೋಡಿದ್ರೆ ಆ್ಯಂಗಲ್ ಆಫ್ ಎಲಿವೇಶನ್ ಜಾಸ್ತಿ ಇರುತ್ತೆ, ಸ್ವಲ್ಪ ದೂರದಿಂದ ನೋಡಿದ್ರೆ ಆ್ಯಂಗಲ್ ಆಫ್ ಎಲಿವೇಶನ್ ಕಮ್ಮಿ ಇರುತ್ತೆ. ಓಕೆ, ಆ್ಯಂಡ್ ಆಲ್ಸೋ ಈ ಹ್ಯಾಸ್ ಗಿವನ್ ವಾಟ್, AD ಈಸ್ ಗಿವನ್ ಆ್ಯಸ್ 20 meters. ಓಕೆ, ಇಸ್ ಇಟ್ ಕ್ಲಿಯರ್? ಸೊ ಇಷ್ಟು ಅರ್ಥ ಆದಮೇಲೆ ಲೆಟ್ ಅಸ್ ಟೇಕ್ ದಿ ಡಯಾಗ್ರಾಮ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. So let me first consider the small triangle. In triangle CDB. Okay. So in triangle CDB, so angle is 30 degree irodinda, I'm going to consider
ಆಪೋಸಿಟ್ ಮತ್ತು ಅಡ್ಜಸೆಂಟ್. ಯಾಕೆ ತಗೊಳ್ತೀನಿ ಅಂತಂದರೆ ಹೈಪೋಟಿನಿಯಸ್ ಇಲ್ಲೂ ಗೊತ್ತಿಲ್ಲ. ಸೊ ಎರಡನ್ನು ನಾವು ತಗೊಳಕ್ಕೆ ಬರೋದಿಲ್ಲ. ಓಕೆ, ಐ ವಾಂಟ್ ದಿಸ್ ಡಿಸ್ಟೆನ್ಸ್ ಆ್ಯಂಡ್ ದಿಸ್ ಡಿಸ್ಟೆನ್ಸ್. ಸೊ ಲೆಟ್ ಮೀ ಕನ್ಸಿಡರ್ ಟ್ಯಾನ್ ಆಫ್ 60 degrees. ರಿಮೆಂಬರ್, tan 60 degrees is equal to BC divided by BD. Okay, artha aita? Now what is tan 60? Tan 60 will be √3. That is nothing but BC divided by BD. Okay, therefore cross multiply ಮಾಡಿ BC is equal to √3 times BD anta. So this is my equation 1. is ನೀಟಾಗಿ ಅರ್ಥ ಆಗಿದೆ. ಲೆಟ್ ಮಿ ಫ್ರೇಮ್ ಇಟ್. ಸೊ ನೋಡೋಕ್ಕೆ ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಅರ್ಥ ಆಗಬೇಕು. ಅರ್ಥ ಆಗಿದೆ ತಾನೇ ಇಷ್ಟು? ನಾವು ಲೆಟ್ ಮಿ ಟೇಕ್ ದ ಬಿಗರ್ ಟ್ರಯಾಂಗಲ್. ಟ್ರಯಾಂಗಲ್ ಏನು ತೊಗೊಳ್ತೀನಿ? ಇನ್ ಟ್ರಯಾಂಗಲ್ CAD ತಗೋಬೇಡಿ, CAB ತಗೊಳ್ಳಿ. ಓಕೆ, ಇನ್ ಟ್ರಯಾಂಗಲ್ CAB. ಸೊ ದಿಸ್ ಬಿಗರ್ ಟ್ರಯಾಂಗಲ್ ಐ ಆಮ್ ಟೇಕಿಂಗ್. ಸೊ ಟ್ಯಾನ್ ಈ ಪಾಯಿಂಟಿಂದ 30 degree ತಗೊಳ್ತೀನಿ. ಸೊ ಟ್ಯಾನ್ ಆಫ್ ಎನ್ ಆ್ಯಂಗಲ್ ಇಸ್ opposite is actually BC divided by adjacent is AB. ನೆನಪಿರಲಿ. ಓಕೆ, now what is tan 30? We know tan 30 is 1/√3 ತಾನೆ. ಸೊ 1/√3 is equal to BC divided by AB. ಕರೆಕ್ಟಾ? ಕರೆಕ್ಟ್ ತಾನೆ. therefore cross multiply ಮಾಡಿ BC is equal to 1/√3 times AB ಅಂತ ಇದೆ. ಲೆಟ್ ಮಿ ಟೇಕ್ ಇಟ್ ಆ್ಯಸ್ equation 2. ಓಕೆ, ತಗೊಂಡು ಫ್ರೇಮ್ ಮಾಡೋಣ. ನಾವು ಬೈ ಯೂಸಿಂಗ್ equation 1 and 2 ಐ ವಿಲ್ ಗೆಟ್ ದಿ ರಿಕ್ವೈರ್ಡ್ ರಿಸಲ್ಟ್. ಓಕೆ, ಎರಡೂ ಇಕ್ವೇಷನಲ್ಲಿ ಐ ಕ್ಯಾನ್ ಸಿ ಹಿಯರ್ LHS is BC. ಸೊ ಸಿನ್ಸ್ ದ LHS is equal, ಐ ವಿಲ್ ಈಕ್ವೇಟ್ ದಿ RHS. ಗೊತ್ತಾಗ್ತಿದೆಯಲ್ಲ? ಸೊ ಲುಕ್ ಹಿಯರ್, ಯೂಸಿಂಗ್ equations 1 and 2 ವಿ ಗೆಟ್, ಹೇಳಿದ್ನಲ್ಲ LHS ಸೇಮ್ ಇರೋದ್ರಿಂದ RHS ಈಕ್ವೇಟ್ ಮಾಡೋಣ. √3 into BD is equal to 1/√3 into AB. ಅರ್ಥ ಆಯ್ತಾ? ಫೈನ್. ನಾವು ಲೆಟ್ ಅಸ್ ಕ್ರಾಸ್ ಮಲ್ಟಿಪ್ಲೈ. ಇದೇನಾಗುತ್ತೆ? √3 whole square ಆಗುತ್ತೆ. ಲೆಟ್ ಮಿ ಕೀಪ್ ಇಟ್ ಆಸ್ BD. ದಿಸ್ ಇಸ್ ನಥಿಂಗ್ ಬಟ್, ನಾವು ಲುಕ್ ಹಿಯರ್, ದಿಸ್ ಇಸ್ AB. ಓಕೆ, AB ಐ ಆಮ್ ಗೋನ್ ಟು ಸ್ಪ್ಲಿಟ್ ಇಟ್ ಆಸ್, ಓಕೆ ಲೆಟ್ ಮಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡೋಣ. ಸೊ √3 into square ಏನಾಗುತ್ತೆ? 3BD ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ AB ಐ ಆಮ್ ಗೋನ್ ಟು ಸ್ಪ್ಲಿಟ್ ಇಟ್ ಆಸ್ AD ಪ್ಲಸ್ BD ಅಥವಾ DB. ಅರ್ಥ ಆಗ್ತಿದೆಯಾ? ಸೊ ABನ ಯಾವ ಥರ ಬರೀತೀನಿ? ಗೋನ್ ಟು ಸ್ಪ್ಲಿಟ್ ಇಟ್ ಆಸ್ AD ಪ್ಲಸ್ DB ಅಥವಾ BD. ಅರ್ಥ ಆಗ್ತಿದೆಯಾ? ಫೈನ್. ಈಗ ಯಾಕೆ ಸ್ಪ್ಲಿಟ್ ಮಾಡಿದೆ ಅಂದರೆ ಬಿಕಾಸ್ ಐ ನೋ ದ ವ್ಯಾಲ್ಯೂ ಆಫ್ AD. ಓಕೆ, ನಾವು ಲೆಟ್ ಮಿ ಬ್ರಿಂಗ್ ದಿಸ್ BD ಟು ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ 3 times BD minus BD. This is nothing but AD. Okay, let me take it as AD. Now 3BD minus BD is nothing but 2 times BD. That is nothing but AD. AD andre estu? 20 meters. Because what is this? Data avane kottidane. You can see here. That is your data. Okay. So we are almost approaching the answer. Therefore BD is equal to divided by 2. So 20 divided by 2, that is nothing but 10 meters. Artha aita? Fine. Also I want BD siktu, which is width of the canal. Innondenu height of the tower. Height of the tower BC. So BC is nothing but √3 times BD. So this is nothing but √3 into 10. ಅಥವಾ ನಾವು ಇದನ್ನು ಬೇಕಿದ್ರೆ 10√3 meters ಅಂತ ಬರಿಬೋದು. ಅರ್ಥ ಆಗ್ತಿದೆಯಾ? ಸೊ ವಿ ಆರ್ ಆಲ್ಮೋಸ್ಟ್, ಆನ್ಸರ್ ಆಲ್ರೆಡಿ ಬಂದಿದೆ. ಸೊ ಲೆಟ್ ಅಸ್ ರೈಟ್ ಇಟ್ ಇನ್ ವರ್ಡ್ಸ್. ಓಕೆ, ಸೊ ಕನ್ಕ್ಲೂಷನ್ ಬರೆದ್ರೆ ನಮ್ಮ ಸೊಲ್ಯೂಷನ್ ಮುಗ್ದೋಯ್ತು. ಲೆಟ್ ಅಸ್ ರೈಟ್ ದ ಕನ್ಕ್ಲೂಷನ್. ಹೈಟ್ ಆಫ್ ದಿ ಟವರ್. ವಾಟ್ ಈಸ್ ದ ಹೈಟ್ ಆಫ್ ದಿ ಟವರ್? ಇಟ್ ಈಸ್ BC, ವಿಚ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ BC? ಇಲ್ಲೇ ಇದೆ, 10√3 meters. Okay, next, width of the canal. Width of the canal is BD. Okay, so BD is nothing but 10 meters and that is my required answer. ಗೊತ್ತಾಗ್ತಿದೆಯಲ್ಲ ಸಂತೋಷ್? ಅರ್ಥ ಆಗ್ತಿದೆಯೇನಪ್ಪ? ಮೋಹನ ನಿನಗೆ? ಫೈನ್. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್, ದ ಕ್ವೆಶ್ಚನ್ ನಂಬರ್ 12. Yeah, let's go to the question number 12. From a top of a 7-meter high building. So point ಎಲ್ಲಿದೆ? 7 meter high building ಮೇಲಿಂದ. ಓಕೆ, ಸೊ ಫ್ರಮ್ ಅ ಟಾಪ್ ಆಫ್ ಅ 7 meter ಹೈ ಬಿಲ್ಡಿಂಗ್, ದಿ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಅ ಕೇಬಲ್ ಟವರ್. ಸೊ ಆ್ಯಂಗಲ್ ಆಫ್ ಎಲಿವೇಶನ್ ಅಂದ ತಕ್ಷಣ ಏನರ್ಥ? ಈ ಕೇಬಲ್ ಟವರು ಬಿಲ್ಡಿಂಗ್ಗಿಂತ
ಉದ್ದ ಇದೆ, ಹೈಟ್ ಇದೆ. ಓಕೆ, ಸೊ ಫ್ರಮ್ ದಟ್ ಪಾಯಿಂಟ್, ವಿಚ್ ಪಾಯಿಂಟ್ 7 ಮೀಟರ್ ಹೈ ಬಿಲ್ಡಿಂಗ್ ಮೇಲೆಯಿಂದ ದಿ ಆ್ಯಂಗಲ್ ಆಫ್ ಎಲಿವೇಷನ್ ಆಫ್ ದ ಟಾಪ್ ಆಫ್ ದ ಕೇಬಲ್ ಟವರ್ ಇಸ್ 60 ಡಿಗ್ರೀಸ್. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಕೇಬಲ್ ಟವರ್ ಇದೆ, ಅದರ ಆ್ಯಂಗಲ್ ಆಫ್ ಎಲಿವೇಷನ್ 60 ಡಿಗ್ರೀಸ್ ಇದೆ. ಎಲ್ಲಿಂದ? ಮನೆ ಮೇಲಿಂದ. ಓಕೆ, ಆ್ಯಂಡ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಫ್ ಇಟ್ಸ್ ಫುಟ್ ಇಸ್, ಅಂದರೆ ಅದೇ ಮನೆ ಮೇಲಿಂದ ಅದರ ಫುಟ್ಟು, ಇದನ್ನೇ ಕೇಬಲ್ ಟವರ್ ಅಂತ ಅಂದ್ಕೊಳ್ಳಿ, ಒಂದು ಮನೆ ಮೇಲಿಂದ ಅದರ ಪೀಕ್ ಏನಾದರೆ ಅದರ ಟಾಪ್ ನೋಡಿದ್ರೆ ಆ್ಯಂಗಲ್ ಆಫ್ ಎಲಿವೇಷನ್ 60 ಡಿಗ್ರಿ ಇದೆ. ಅದೇ ಮನೆಯಿಂದ ಪೀಕ್ ಅದರ ಫುಟ್ ಆಫ್ ದಿ ಟವರ್ ನೋಡಿದ್ರೆ 45 ಡಿಗ್ರೀಸ್ ಡಿಪ್ರೆಷನಲ್ಲಿದೆ, ಆ್ಯಂಗಲ್ ಆಫ್ ಡಿಪ್ರೆಷನ್. ನಾವು ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಹೈಟ್ ಆಫ್ ದ ಟವರ್. ಅರ್ಥ ಆಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ವೇ. ಸೊ ಆ ಡಯಾಗ್ರಾಮ್ ಈ ಥರ ಅನಲೈಸ್ ಮಾಡ್ಕೊಳ್ಳೋಣ. ಎ ಬಿನ ಬಿಲ್ಡಿಂಗ್ ಅಂತ ತಗೊಳ್ಳೋಣ. ಸೊ ಬಿಲ್ಡಿಂಗ್ ಹೈಟ್ ಇಸ್ 7 ಮೀಟರ್. ಫ್ರಮ್ ದೇರ್ ಇಫ್ ಯು ಲುಕ್ ಎಟ್ ದ ಟಾಪ್ ಆಫ್ ದಿ ಸಿಗ್ನಲ್ ಟವರ್, ಓಕೆ, ಆ್ಯಂಗಲ್ ಆಫ್ ಎಲಿವೇಷನ್ ಎಷ್ಟಿದೆ? 60 ಡಿಗ್ರೀಸ್ ಇದೆ. ಸೊ ಆ್ಯಂಗಲ್ ಆಫ್ ಎಲಿವೇಷನ್ ಫಸ್ಟ್ ಬೇಕು ಅಂತಂದರೆ ನನಗೊಂದು ಹಾರಿಜಾಂಟಲ್ ಲೈನ್ ಬೇಕು ಅಲ್ವಾ? ಸೊ ಇಲ್ಲಿಂದ, ಸೊ ಡೋಂಟ್ ಫರ್ಗೆಟ್, ಐ ಆಮ್ ಡ್ರಾಯಿಂಗ್ ಎ ಹಾರಿಜಾಂಟಲ್ ಲೈನ್. ಆದಷ್ಟು ಹಾರಿಜಾಂಟಲ್ ಡ್ರಾ ಮಾಡಿ. ಫೈನ್. So what happens? This angle, are you following? This angle is 60 degrees. Okay, now fine. Now from the same point, he is looking at the foot of the tower. So foot of the tower ge angle of depression ellinda irutte? This angle. So this angle is 45 degrees ante. He has given. Okay, now you have to find out the height of the tower, which is nothing but CD. Fine. Now ee ಒಂದು point na let me call it as E anta ತಗೊಳ್ಳೋಣ. For my naming ಅಷ್ಟೇ, ಏನು ಬೇಕಾದ್ರೂ ತಗೊಳ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ರಿಮೆಂಬರ್, ಲಿಸನ್, ಇಫ್ ಇ ಎ ಡಿ ಇಸ್ ಈಕ್ವಲ್ ಟು 45 ಡಿಗ್ರೀಸ್, ಕ್ಯಾನ್ ಐ ರೈಟ್ ಎ ಡಿ ಬಿ ಇಸ್ ಆಲ್ಸೋ 45 ಡಿಗ್ರೀಸ್? ಯಾಕೆ ಹೇಳಿ? ರಿಮೆಂಬರ್, ದೇ ಆರ್ ಝೆಡ್ ಆ್ಯಂಗಲ್ಸ್, ಏನು ಆಲ್ಟರ್ನೇಟ್ ಆ್ಯಂಗಲ್ಸ್. ಸೊ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆಗಿರೋದ್ರಿಂದ ಇಫ್ ದಿಸ್ ಇಸ್ 45 ಡಿಗ್ರೀಸ್, ದಿಸ್ ಆಲ್ಸೋ ವಿಲ್ ಬಿ 45 ಡಿಗ್ರೀಸ್. ಕರೆಕ್ಟಾ? ಸೊ ಯೂಸಿಂಗ್ ದಿಸ್ ಕಾನ್ಸೆಪ್ಟ್ ವಿ ಆರ್ ಗೋನ್ ಟು ಯೂಸ್ ದಿ another data and find the solution. Ready now? Okay, yes. So look at the figure. I'm going to write the data now. From figure, height of the building. So height of the building na ಏನು ತಗೋಬಹುದು? I can take it as AB, which is nothing but 7 meters. E is given. Okay, no need to worry. Now height of the cable tower. What is the height of the cable tower? Height of the cable tower is CD. That is question mark. I have to find out. Okay. ನಾವು ಬೇರೆ ಏನು ಕೊಟ್ಟಿದ್ದೇನೆ? ಆ್ಯಂಗಲ್ ವಾಟ್? ಆ್ಯಂಗಲ್ ಸಿ ಎ ಇ. ಆ್ಯಂಗಲ್ ಸಿ ಎ ಇ ಈಸ್ ಈಕ್ವಲ್ ಟು 60 ಡಿಗ್ರೀಸ್. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ಆ್ಯಂಗಲ್ ಕೊಟ್ಟಿದ್ದೇನೆ. ನೀವು ಬೇಕಿದ್ರೆ ಇ ಎ ಡಿ ಅಂತಾದರೂ ತಗೊಳ್ಳಿ, ಎ ಡಿ ಬಿ ಅಂತ ತಗೊಳ್ಳಿ, ಎರಡು ಒಂದೇ. ಓಕೆ, ಲೆಟ್ ಮಿ ಟೇಕ್ ಎ ಡಿ ಬಿ. ಆ್ಯಂಗಲ್ ಎ ಡಿ ಬಿ ಈಸ್ ಈಕ್ವಲ್ ಟು 45 ಡಿಗ್ರೀಸ್. ಓಕೆ, ಆಲ್ಸೋ ಎ ಬಿ, he has given AB, which is nothing but 7 meters. Okay na? So I have written all the data. ಆದಷ್ಟು ಡೇಟಾ ಬರ್ಕೊಳ್ಳೋದನ್ನ ಕಲಿಬೇಕು. Now let us take one by one triangle. ಹಿಂದೆ ಮಾಡ್ದಂಗೆ let us consider. So let us start the calculation, dear students. So ಒಂದೊಂದೇ ಟ್ರಯಾಂಗಲ್ ತಗೊಳ್ಳೋಣ. ಯಾವ ತಗೊಳ್ಳೋಣ? ADB ತಗೊಳ್ತೀನಿ. So in triangle ADB. So in triangle ADB what I can take? ಈ ಆ್ಯಂಗಲ್ ತಗೊಳ್ಳೋಣ. tan ಅಲ್ಲಿರೋದೇನು? 45 degrees. So tan 45 degrees is equal to, what is tan? Opposite. So that is AB divided by adjacent, which is nothing but BD. Okay, please remember, ಪ್ರತಿ ಸರಿ ಬರೆಯೋದು ಬೇಡ. Tan is opposite by adjacent. Okay, so therefore let us what is tan 45? We all know tan 45 is nothing but 1. That is equal to AB. AB ಗೊತ್ತಿದೆ, which is nothing but what? 7 meter divided by BD. Okay, therefore cross multiply ಮಾಡಿ 1 into BD is also nothing but 7 meters. Let me take it as equation 1. Okay, ಅರ್ಥ ಆಯ್ತಪ್ಪ? ಸಂತೋಷ? ಅರ್ಥ ಆಯ್ತಾ ಮನೋಜ್? ಫೈನ್. ಸೊ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಟ್ರಯಾಂಗಲ್. ಸೊ ನೆಕ್ಸ್ಟ್ ಟ್ರಯಾಂಗಲ್ ಏನು? ದ ಸೆಕೆಂಡ್ ಪಾರ್ಟ್ ಇನ್ ಟ್ರಯಾಂಗಲ್ CAE. In triangle CAE, so let me take tan 60 degrees. So tan 60 is equal to, idರಲ್ಲಿ opposite ಏನು? CE divided by adjacent is AE. Okay, fine. So tan 60, now look here, tan 60 is equal to what? Root 3. So root 3 is equal to
CE divided by ನಾನು AE ಬದಲು can I write it as BD? Can I write it as BD? Because ಯಾಕೆ ಬರೀತೀನಿ? You can look at the diagram. AE is equal to BD because this distance is same as this distance. ಅರ್ಥ ಆಯ್ತಾ? Fine. Therefore, let me take the second equation. Cross multiply. Root 3 into BD is equal to CE. Correct? Is it clear? Let me take it as equation 2. Okay. And frame it. ನಮ್ಮ ರೆಗ್ಯುಲರ್ ಹ್ಯಾಬಿಟ್ ಅಲ್ವಾ? ಸೊ ಎರಡು ಇಕ್ವೇಷನ್ ತಗೊಂಡ್ಮೇಲೆ ಏನು ಮಾಡ್ತೀರಿ? ಯೂಸಿಂಗ್ ಇಕ್ವೇಷನ್ 1 and 2. ವೆರಿ ಗುಡ್. ಸೊ ಯೂಸಿಂಗ್ ಇಕ್ವೇಷನ್ 1 and 2 ವಿ ಹ್ಯಾವ್, let me take the second equation. CE is equal to root 3 times BD. Okay na? So that is nothing but root 3 times, what is BD? I already have the value which is nothing but 7 meters. So unit ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಲಾಸ್ಟಲ್ಲಿ ಬರ್ಕೊಳ್ತೀವಿ. So this is nothing but 7 into root 3 is, you get 7 root 3 meter. ಅರ್ಥ ಆಯ್ತಾ? This is CE. ಅರ್ಥ ಆಗ್ತಿದೆಯಾ? I want CD. Also ಪ್ಲೀಸ್ ರಿಮೆಂಬರ್, ಇದೊಂದು ಸ್ಟೆಪ್ ಅರ್ಥ ಆದರೆ ನಿಮಗೆ ಸೊಲ್ಯೂಷನ್ ಸಿಕ್ಕಾಯಿತು. ಆಲ್ಸೋ CD. ಸೊ CD ಈಸ್ ನಥಿಂಗ್ ಬಟ್ CE ಪ್ಲಸ್ ED. ಕರೆಕ್ಟಾ? CD ಈಸ್ ನಥಿಂಗ್ ಬಟ್ CE ಪ್ಲಸ್ ED. ಅರ್ಥ ಆಗ್ತಿದೆಯಾ? ನಾವು ಅಟ್ ದ ಸೇಮ್ ಟೈಮ್ ದಿಸ್ ಈಸ್ ಈಕ್ವಲ್ ಟು CE ಐ ಆಲ್ರೆಡಿ ನೋ, ವ್ಯಾಲ್ಯೂ ಗೊತ್ತಿದೆ, ಪ್ಲಸ್ ED ಅಂತ ಬರೆಯೋ ಬದಲು AB ಅಂತ ಬರೀಬೋದು ನೋಡಿ. Instead of ED, I will write it as AB. Reason is AB is same as ED. Artha aita? This is equal to what is CE? CE is 7 root 3 plus AB. AB is to 7. Artha agtidiya? So CE is 7 root 3. AB is 7. This is nothing but ಎರಡರಲ್ಲೂ 7 ಕಾಮನ್ ಇದೆ. You will get root 3 plus 1 as a common term. ಅರ್ಥ ಆಗ್ತಿದೆಯಾ? This is my CD. So you can write CD is equal to 7 into root 3 plus 1 meter. Okay. What is actually CD? That is the height of the cable tower. ಅರ್ಥ ಆಯ್ತಾ? ಅರ್ಥ ಆಯ್ತೇನಪ್ಪ? ಸೊ ಅಲ್ಲಿಗೆ ನಮ್ಮ ಕನ್ಕ್ಲೂಷನ್ ರೆಡಿ ಇದೆ. ಸ್ಟೇಟ್ಮೆಂಟಲ್ಲಿ ಬರೆದ್ಬಿಡೋಣ. therefore height of the cable tower is, so height of the cable tower is given by, in height of the cable tower CD. So CD, which is nothing but 7 into root 3 plus 1 meter. ಬರೆಯೋದನ್ನು ಮರಿಬಾರ್ದು. And I will frame it because that is my final answer. ಇಲ್ಲಿಗೆ ನನ್ನ ಸೊಲ್ಯೂಷನ್ ಮುಗೀತು. And my question number 12 is completed. I hope you are ಅರ್ಥ ಆಗಿದೆ ಅಂತ ಖಂಡಿತವಾಗ್ಲೂ ಭಾವಿಸ್ತೀನಿ. ಬಿಕಾಸ್ ಇಟ್ಸ್ ತುಂಬ ಸಿಂಪಲ್ ಇದೆ. ನಾವು 10 ಇದು 12ನೇ ಪ್ರಾಬ್ಲಮ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಿಮಗೆ ಎಕ್ಸಾಕ್ಟ್ ಐಡಿಯಾ ಬಂದ್ಬಿಟ್ಟಿದೆ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್ ಅಂದರೆ ಏನು ಅಂತ. ಓಕೆ, ಸೊ ವಿ ಆರ್ ಥರೋ ವಿತ್ ಕ್ವೆಶ್ಚನ್ ನಂಬರ್ 12. ಲೆಟ್ಸ್ ಗೋ ಟು ದ ಕ್ವೆಶ್ಚನ್ ನಂಬರ್ 13. So let's read from question number 13. As observed from top of a 75 meter high lighthouse. Okay, there is a lighthouse. So picture ನೋಡ್ಕೊಳ್ಳಿ, ನೋಡೋಕ್ಕೆ ಒಂದು ಐಡಿಯಾಗೆ ಬಂದ್ಬಿಡುತ್ತೆ. There is a high lighthouse which is 75 meter high. ಗೊತ್ತಾಗ್ತಿದೆಯಾ? ಫ್ರಮ್ ದ ಸಿ ಲೆವೆಲಿಂದ 75 ಮೀಟರ್ ಹೈ ಲೆವೆಲ್ ಇರೋದು ಈ ಒಂದು ಪಾಯಿಂಟಿಂದ ದಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಫ್ 2 ships ಆರ್ 30 degrees and 45 degrees. ಸೊ ಇಲ್ಲಿಂದ 2 ಶಿಪ್ಸ್ ನೋಡ್ತಾ ಇದ್ದಾರೆ. ಅಲ್ಲಿಂದ ಒಂದಕ್ಕೆ ಆ್ಯಂಗಲ್ ಆಫ್ ಡಿಪ್ರೆಷನ್, ಸೊ ಕೆಳಗಡೆ ಮೇಲಿಂದ ಕೆಳಗಡೆ ನೋಡ್ತಾ ಇದ್ದಾರೆ. ಸೊ ಆ್ಯಂಗಲ್ ಆಫ್ ಡಿಪ್ರೆಷನ್ ಒಂದಕ್ಕೆ 30 degrees, ಒಂದಕ್ಕೆ 45 degrees. ಸೊ ಇಲ್ಲೂ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ದೂರ ಇರೋದಕ್ಕೆ ಆ್ಯಂಗಲ್ ಆಫ್ ಎಲಿವೇಷನ್ ಕಡಿಮೆ ಇರುತ್ತೆ, ಹತ್ತಿರ ಇರೋದಕ್ಕೆ ಆ್ಯಂಗಲ್ ಆಫ್ ಡಿಪ್ರೆಷನ್ ಜಾಸ್ತಿ ಇರುತ್ತೆ. ಐ ರಿಪೀಟ್, as the object is farther to your eyesight, the angle of depression is less. Okay, if as it is nearer, the angle of depression will be more. Okay, and if one ship is exactly behind the other on the same side of the lighthouse, ಅರ್ಥ ಮಾಡ್ಕೊಳ್ಳಿ. ಸೊ 2 ಶಿಪ್ ಯಾವ ಥರ ಇದೆ, ಇಲ್ಲೊಂದಿದೆ ಅಂತ ಹೇಳ್ಬಾರ್ದು. ಅದಕ್ಕೆ ನೀವು ಕನ್ಫ್ಯೂಸ್ ಆಗಬಾರ್ದು ಅಂತ ಅದಕ್ಕೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ. ಇಫ್ ಒನ್ ಶಿಪ್ ಇಸ್ ಎಕ್ಸಾಕ್ಟ್ಲಿ ಬಿಹೈಂಡ್ ದಿ ಅದರ್ ಆನ್ ದ ಸೇಮ್ ಸೈಡ್ ಆಫ್ ದಿ ಲೈಟ್ ಹೌಸ್, ಸೊ ಅದರ ಅರ್ಥ ಏನಂತಂದರೆ ಇದು ಒಂದು ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ ಅಂತ. ಓಕೆ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ships. ಸೊ ಐ ವಾಂಟ್ ಟು ಫೈಂಡ್ ಔಟ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದ 2 ships. ಇಸ್ ಇಟ್ ಕ್ಲಿಯರ್? ಸೊ ಈ ಪಿಕ್ಚರೈಸ್ ಮಾಡ್ಕೊಳ್ಳಿ, ಇದನ್ನು ಸ್ವಲ್ಪ ಚೇಂಜ್ ಮಾಡಿ. ಇದುವರೆಗೂ ನಾವು ಹೇಗೆ ಡಯಾಗ್ರಾಮ್ಸ್ ಬರ್ತಿದ್ದೀರೋ ಅದೇ ಥರ ಡಯಾಗ್ರಾಮ್ ಬರೀತೀವಿ. ಓಕೆ, ರೆಡಿ ಫಾರ್ ಇಟ್? ಅರ್ಥ ಆಗಿದೆ ತಾನೆ?
Okay, let's go to the diagram. Okay students, let us analyze the diagram. So ಲೈಟ್ ಹೌಸ್ನ ಈ ಕಡೆ ತೊಗೊಂಡಿದ್ದೀನಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಡಯಾಗ್ರಾಮು ಬಿಗರ್ ಒನ್ ಈ ಕಡೆ ಇರೋದ್ರಿಂದ ನಿಮಗೆಲ್ಲ ಒಂದೇ ಥರ ಡಯಾಗ್ರಾಮ್ ಇರಲಿ ಅಂತ. ಸೊ ಐ ಹ್ಯಾವ್ ಟೇಕನ್ ದ ಲೈಟ್ ಹೌಸ್ ಆ್ಯಸ್ ಎ ಬಿ. ಓಕೆ, ಸೊ ವಾಟ್ ಈಸ್ ದ ಹೈಟ್ ಆಫ್ ದ ಲೈಟ್ ಟವರ್ಸ್? 75 meters. ಅದನ್ನು ಬರೆದು ಬಿಡ್ತೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪಾಯಿಂಟಿಂದ ಎರಡು ಶಿಪ್ ನೋಡ್ತಾ ಇದ್ದೇನೆ. ಲೆಟ್ ಮಿ ಸೇ ದಟ್ ದ ಶಿಪ್ಸ್ ಆರ್ ಎಟ್ ಪಾಯಿಂಟ್ ಸಿ ಆ್ಯಂಡ್ ಡಿ, ಒನ್ ಬಿಹೈಂಡ್ ದಿ ಅದರ್ ಆನ್ ದ ಸೇಮ್ ಸೈಡ್. ಓಕೆ, ನಾವು ಈ ಒಂದು ಪಾಯಿಂಟಿಂದ ಎರಡು ಆ್ಯಂಗಲ್ ಆಫ್ ಡಿಪ್ರೆಷನ್ ನೋಡಬೇಕಂದ್ರೆ ಫಸ್ಟು ಹಾರಿಜಾಂಟಲ್ ಲೈನ್ ಬರ್ಕೋಬೇಕು, ಇಲ್ಲಾಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ನಿಮ್ಮ ರೆಫರೆನ್ಸ್ಗೆ ಸುಮ್ಮನೆ ಒಂದು ಹಾರಿಜಾಂಟಲ್ ಲೈನ್ ಬರ್ಕೊಳ್ಳೋಣ. ಸೊ ಹಾರಿಜಾಂಟಲ್ ಲೈನ್ ಇಸ್ ರೆಡಿ. ಸೊ ಈ ಒಂದು ಪಾಯಿಂಟಿಂದ ಇಲ್ಲಿಗೆ ಎಲ್ಲಿಗೆ? ಸೊ ಈ ಶಿಪ್ಗೆ ಆ್ಯಂಗಲ್ ಆಫ್ ಡಿಪ್ರೆಷನ್ ಎಷ್ಟಿದೆ ಹೇಳಿದ್ನಲ್ಲ, ಸ್ವಲ್ಪ ಏನದು ದೂರ ಇರೋದ್ರಿಂದ ಏನದು ದಿಸ್ ಆ್ಯಂಗಲ್ ಆಫ್ ಡಿಪ್ರೆಷನ್ ವಿಲ್ ಬಿ 30 degrees. ಗೊತ್ತಾಗ್ತಿದೆಯಾ? ಸೊ ದಿಸ್ ವಿಲ್ ಬಿ 30 degrees. ಏನಾಗುತ್ತೆ, ಆಲ್ಟರ್ನೇಟ್ ಆ್ಯಂಗಲ್ ಝೆಡ್ ಆ್ಯಂಗಲ್ಸ್ ಬರೋದ್ರಿಂದ ದಿಸ್ ಆಲ್ಸೋ ವಿಲ್ ಬಿ 30 degrees. ಅರ್ಥ ಆಯ್ತಾ? ನಾವು ಅಟ್ ದ ಸೇಮ್ ಟೈಮ್ ಇಲ್ಲಿಂದ ಇಲ್ಲಿಗೆ ನೋಡಬೇಕಾದ್ರೆ ಆ್ಯಂಗಲ್ ಆಫ್ ಡಿಪ್ರೆಷನ್ ಏನಾಗುತ್ತೆ, 45 degrees ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಅರ್ಥ ಆಗ್ತಿದೆಯಾ? ನಾವು ತಗೊಳ್ಳೋ ರೆಫರೆನ್ಸ್ ತೊಗೊಂಡಾಗ ಹಿಯರ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್ ವಿಲ್ ಬಿ 45 degrees. ಅರ್ಥ ಆಗ್ತಿದೆಯಾ? ನಾವು ಇನ್ ದ ಸೇಮ್ ವೇ, ಸಾರಿ ಸ್ಟೂಡೆಂಟ್ಸ್, ಇದು ಇಲ್ಲಿಂದ ಪೂರ್ತಿ ಇಲ್ಲಿವರೆಗೂ ಬರೋಲ್ಲ, ಬರೀ ಈ ಲೈನ್ವರೆಗೂ ಅಷ್ಟೇ. ಸೊ ಇಷ್ಟು ಸೇರಿ ಎಷ್ಟು ಬರುತ್ತೆ? 45 degrees ಬರುತ್ತೆ. ಸೊ ಮೇಲಿದು ತಲೆ ಕೆಡಿಸ್ಕೋಬೇಡಿ, ನಮಗೆ ಬೇಕಾಗಿರೋದು ಇಷ್ಟೇ. ಓಕೆ, ಸೊ ಝೆಡ್ ಆ್ಯಂಗಲ್ಸ್ ಇಲ್ಲಿಂದ ಇಲ್ಲಿಗೆ ಬಂದು ಹಿಂಗೆ ಬರೋದ್ರಿಂದ ದಿಸ್ ವಿಲ್ ಬಿ 45. ಸೊ ಐ ಆಮ್ ಮೋರ್ ಕನ್ಸರ್ನ್ ಅಬೌಟ್ ದಿಸ್ ಪಾಯಿಂಟ್ಸ್. ಓಕೆ, ಇದು ಬರೀ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ಗೋಸ್ಕರ. ಇಸ್ ಇಟ್ ಕ್ಲಿಯರ್? ಸೊ ಮೈ ಡಯಾಗ್ರಾಮ್ ಇಸ್ ರೆಡಿ. ಐ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಶಿಪ್ಸ್. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಶಿಪ್ಸ್ ಇಸ್ ಗಿವನ್ ಬೈ ಸಿ ಡಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ಏನದು ಕ್ಯಾಲ್ಕುಲೇಷನ್. ಐ ವಿಲ್ ಟೇಕ್ ದಿಸ್ ಪಾರ್ಟ್ ಆಸ್ 90 degree. Okay na? So let us start from figure. Angle ABC. So angle ABC is equal to 90 degrees. Correct? Adikenu explanation bekagilla because it's already understandable. Next, the height of the tower, AB, lighthouse, or height of the lighthouse tower eradu onde. So height of the lighthouse is AB ಅಂತ ತಗೊಳ್ತೀನಿ. ವಾಟ್ ಈಸ್ ಹೈಟ್ ಆಫ್ ದಿ ಲೈಟ್ ಹೌಸ್? 75 meters. ಓಕೆ, ನಾವು ಆಲ್ಸೋ ಲೆಟ್ ಮಿ ಟೇಕ್ ದೀಸ್ ಆ್ಯಂಗಲ್ಸ್. ಆ್ಯಂಗಲ್ ಎ ಸಿ ಬಿ ಅಂತ ತಗೊಳ್ಳೋಣ. ಆ್ಯಂಗಲ್ ಎ ಸಿ ಬಿ ಇಸ್ ಈಕ್ವಲ್ ಟು 30 degrees ಆ್ಯಂಡ್ ಆ್ಯಂಗಲ್ ಎ ಡಿ ಬಿ. ಆ್ಯಂಗಲ್ ಎ ಡಿ ಬಿ ಇಸ್ ಈಕ್ವಲ್ ಟು 45 degrees. Okay, now I have to find out CD, distance between the ships. So distance between the two ships is equal to CD. This is what I have to find out. Okay na? Are you ready for it? Fine. There is a small change in the diagram, that's it. Otherwise the work function is also same. Now in triangle, let me take the smaller triangle, which is nothing but ABD. In the triangle ABD or ADB, ಎರಡು ಏನು ತಗೊಂಡು ತೊಂದರೆ ಇಲ್ಲ. ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ಏನದು tan 45 degrees ಇನ್ ಟ್ರಯಾಂಗಲ್ ABD ಆರ್ ADB. ಓಕೆ, ಟ್ರಯಾಂಗಲ್ ತೊಗೊಂಡಿರೋದ್ರಿಂದ ಯಾವ ಥರ ಬೇಕಾದರೂ ನೇಮಿಂಗ್ ತೊಗೋಬೋದು. ಫೈನ್. tan 45 degrees is equal to, what is tan of an angle? Opposite. So it is opposite by adjacent, which is nothing but BD. Opposite is AB, adjacent is BD. Okay, therefore what is tan 45? We all know tan 45 is nothing but 1. And AB, what is AB? AB is equal to 75 meters divided by BD. Okay, so if you cross multiply, you will get the value of BD as BD is equal to 75 meters. Let me take it as equation number 1 and let me ಫ್ರೇಮ್ ಇಟ್. ಓಕೆ, ಎಕ್ಸಾಮಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡೋ ಅವಶ್ಯಕತೆ ಏನದು ಚಾನ್ಸಸ್ ಇರೋದಿಲ್ಲ. ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಕಲರ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಇಕ್ವೇಷನ್. ಓಕೆ, ಸೊ ಲೆಟ್ಸ್ ಟೇಕ್ ದ ನೆಕ್ಸ್ಟ್ ಕೇಸ್. ಇನ್ ಟ್ರಯಾಂಗಲ್ ಏನು? ಎ ಸಿ ಬಿ. ಓಕೆ, ಎ ಸಿ ಬಿ ಆರ್ ಎ ಬಿ ಸಿ ಎರಡು ಏನು ತಗೊಂಡ್ರೂ ಸಮಸ್ಯೆ ಇಲ್ಲ. ಇನ್ ಟ್ರಯಾಂಗಲ್ ಎ ಸಿ ಬಿ ಆರ್ ಎ ಬಿ ಸಿ, ನಾವು ಲೆಟ್ ಮಿ ಟೇಕ್ ದಿಸ್ ಆ್ಯಂಗಲ್ tan 30 degrees. So tan 30 is nothing but opposite ಏನಿದೆ AB divided by adjacent. Actually
this entire thing which is nothing but BC ನೆನಪಿರಲಿ. Okay, now what is tan 30? Tan 30 is 1 divided by root 3 is equal to, what is the value of AB? AB is actually 75 divided by BC. Okay, now let us cross multiply. What happens? You will get another equation. Therefore BC is equal to 75 into root 3. Okay, 75 root 3. Let me take it as equation 2 and frame it. Okay, is it clear? ಅರ್ಥ ಆಗ್ತಿದೆಯಲ್ಲ? Now look here, I want CD. ಅರ್ಥ ಆಗ್ತಿದೆಯಾ? Also, this is a very important line. CD. I want this much. So what I will do it is, ಈ ಲೆಂತಲ್ಲಿ ಈ ಲೆಂತ್ ತೆಗೆದಾಕ್ತೀನಿ. Are you following? From BC, I will take away BD. I will get my CD. Okay? ಅರ್ಥ ಆಗ್ತಿದೆಯಲ್ಲ? Yes? ಪ್ರೀತಿ? ಅರ್ಥ ಆಗ್ತಿದೆಯಾ? Yes, ಸಹನಾ? ಶಶಾಂಕ್? Fine. So CD is nothing but BC minus BD. ಅರ್ಥ ಆಯ್ತಾ? Okay. Therefore CD is nothing but, what is BC? ಇಲ್ಲೇ ಇದೆ 75 root 3 minus BD. BD ಎಲ್ಲಿದೆ? 75. Okay. Why did I get that? Using equations 1 and 2. Okay. So using equations 1 and 2. So this is nothing but, in both the terms there is 75 common. So I'll get root 3 minus 1 because 75 is outside. I can take it as meter. Okay. Therefore conclusion bariyana. What is CD? CD is distance between the two ships. So distance between the two ships is given by CD, which is nothing but 75 into root 3 minus 1 meters. That will conclude the solution. ಇಲ್ಲಿಗೆ ನಮ್ಮ ಕೆಲಸ ಮುಗೀತು. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ವಾಚ್ ಟೈಮ್ ನೋಡಿದ್ರೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ 7 to 8 minutes ಬೇಕು ಅಂತ ಅನಿಸುತ್ತೆ. ಬಿಕಾಸ್ ಅದರಲ್ಲಿ ಐ ಹ್ಯಾವ್ ಟು ರೀಡ್ ದ ಕ್ವೆಶ್ಚನ್, ನಿಮಗೆ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಎಕ್ಸ್ಪ್ಲನೇಷನ್ ಇರೋದಕ್ಕೋಸ್ಕರ ಅದು 7 minutes ಆಗ್ಬೋದು. ಬಟ್ ಇಫ್ ಯು ಸಾಲ್ವ್ ಇಟ್ ಮೇ ಟೇಕ್ 3 to 4 minutes. ಅಷ್ಟೇ ಕೆಲಸ ಇದು. ಓಕೆ, ಸೊ ದೀಸ್ ಕ್ವೆಶ್ಚನ್ಸ್ ಮೇ ಅಪ್ಲೈ ಫಾರ್ 3 or 4 marks ಬರೋದ್ರಿಂದ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆ್ಯಂಡ್ ನಾಟ್ ವೆರಿ ಡಿಫಿಕಲ್ಟ್. ಓಕೆ, ದಯವಿಟ್ಟು ಡಿಫಿಕಲ್ಟ್ ಅನ್ನೋ ಕಾನ್ಸೆಪ್ಟ್ ಬಿಟ್ಬಿಡಿ. ದೇ ಆರ್ ವೆರಿ ಸಿಂಪಲ್ ಒನ್ಸ್, ಪ್ರೊವೈಡೆಡ್ you know the concept, basic concepts of trigonometry well. Okay, so we have completed the question number 13. Let's go to the next question. Okay students, so next question number 6 ತಗೊಳ್ಳೋಣ. ಬಿಕಾಸ್ ಈ ಒಂದು ಕ್ವೆಶ್ಚನ್ನ ನಾನು ಇನ್ನೂ ಸಾಲ್ವ್ ಮಾಡಿರಲಿಲ್ಲ, ಆಮೇಲೆ ಮಾಡೋಣ ಅಂತ ಬಿಟ್ಟಿದೆ. ಸೊ ಲೆಟ್ ಅಸ್ ಟೇಕ್ now a 1.5 meter tall boy. So there is a boy whose height ಎಷ್ಟಿದೆ 1.5 meters. Okay, he is standing at some distance from a 30 meter tall building. So here is a building which is 30 meter tall, and ಯಾವುದೋ ಒಂದು ಪಾಯಿಂಟಲ್ಲಿ ಒಬ್ಬ 1.5 meter ಹುಡುಗ ನಿಂತಿದ್ದಾನೆ. ಓಕೆ, ಫೈನ್. ದಿ ಆ್ಯಂಗಲ್ ಆಫ್ ಎಲಿವೇಶನ್ ಫ್ರಮ್ ಹಿಸ್ ಐಸ್ ನೆನ್ಪಿಟ್ಕೊಳ್ಳಿ. ಸೊ ಫ್ರಮ್ ದ ಪಾಯಿಂಟ್ ಆನ್ ದ ಗ್ರೌಂಡ್ ಅಲ್ಲ, ಸೊ ಫ್ರಮ್ ಹಿಸ್ ಐಸ್, ಇದು ಯಾವತ್ತೂ ನೆನ್ಪಿಟ್ಕೋಬೇಕು. ಸೊ ದಿ ಆ್ಯಂಗಲ್ ಆಫ್ ಎಲಿವೇಶನ್ ಫ್ರಮ್ ಹಿಸ್ ಐಸ್ ಟು ದಿ ಟಾಪ್ ಆಫ್ ದಿ ಬಿಲ್ಡಿಂಗ್ increases from 30 degrees to 60 degrees as he walks towards the building. ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಆಬ್ಜೆಕ್ಟ್ಗೆ ಹತ್ತಿರವಾಗಿ ನೀವು ಹೋಗ್ತಿದ್ರೆ ಆ್ಯಂಗಲ್ ಆಫ್ ಎಲಿವೇಶನ್ ಜಾಸ್ತಿ ಆಗುತ್ತೆ. ಸೊ ಸ್ಟಾರ್ಟ್ ಮಾಡಿದಾಗ ಆ್ಯಂಗಲ್ ಆಫ್ ಎಲಿವೇಶನ್ ಇಲ್ಲಿಂದ ಹೈಟ್ ಆಫ್ ದ ಬಿಲ್ಡಿಂಗ್ 30 degree ಇತ್ತು. ಆ್ಯಸ್ he is moving to a point where he has reached, from this point the angle of elevation is 60 degrees. ಅರ್ಥ ಆಯ್ತಾ? Now the question is, find the distance he walked towards the building. ಅಂದರೆ let me say he started with M and he's ended with N. I want to find out Mn ಅಂತ. ಓಕೆ, ಸ್ವಲ್ಪ ಈ ಡಯಾಗ್ರಾಮ್ನ ಚೇಂಜ್ ಮಾಡೋಣ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಿದೆಯಾ? ಫೈನ್. ಸೊ ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ಡ್ರಾ ದಿಸ್ ಡಯಾಗ್ರಾಮ್. ಓಕೆ ಸ್ಟೂಡೆಂಟ್ಸ್, ಲೆಟ್ ಮಿ ಕನ್ಸಿಡರ್ ದ ಹೈಟ್ ಆಫ್ ದ ಬಿಲ್ಡಿಂಗ್. ಸೊ ಹೈಟ್ ಆಫ್ ದ ಬಿಲ್ಡಿಂಗ್ನ 30 meters ಅಂತ ಕನ್ಸಿಡರ್ ಮಾಡಿದ್ದೀನಿ, ಆ್ಯಂಡ್ ಹೈಟ್ ಆಫ್ ದಿ ಬಾಯ್ ವಿಚ್ ಇಸ್ 1.5 meter. ಓಕೆ, ಸೊ ದಿಸ್ ಈಸ್ ದ ಐ ಪಾಯಿಂಟ್. ಇಲ್ಲಿಂದ ಇಫ್ ಯು ಲುಕ್ಸ್ ಎಟ್ ದಿ ಆ್ಯಂಗಲ್ ಆಫ್ ಎಲಿವೇಶನ್, ಓಕೆ, he is looking at the angle of elevation. This is nothing but 30 degrees ಅಂತ question ಹೇಳುತ್ತೆ. Is it clear? Now next what happens, he has moved some distance, let me say from here. Okay, he has moved some distance. If I say he has moved here, from here his angle of elevation has changed. ಎಷ್ಟಾಗುತ್ತೆ? ಕಾಮನ್ ಸೆನ್ಸ್ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆಸ್ ಯು ಮೂವ್ ಫರ್ದರ್ ದಿ ಆ್ಯಂಗಲ್ ಆಫ್ ಎಲಿವೇಶನ್ ವಿಲ್ ಬಿ ಮೋರ್. ಬೇಕಾದ್ರೆ ನೀವು
ಏನದು ಕಾಂಪಸ್ ತಗೊಂಡೆ ಚೆಕ್ ಮಾಡ್ಬೋದು. ಆ್ಯಸ್ ಯು ಮೂವರ್ ಆ್ಯಂಗಲ್ ಆಫ್ ಎಲಿವೇಷನ್ ಜಾಸ್ತಿ ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ 45 degrees. ಓಕೆ, ಲೆಟ್ ಮೀ ಟೇಕ್ ದಿಸ್ ಪಾಯಿಂಟ್ ಆ್ಯಸ್ ಡಿ ಇ ಆ್ಯಂಡ್ ಎಫ್. Okay, so I want to find out how far the boy moved, which is nothing but df. Artha agtideya? Is it clear? Fine. So let me say this part is question mark. Fine. So data barkolonva. One more requirement, dear students. E one point ide. So e one point na nanu g anta tagolanu. Is it clear? Artha agtideyalla? So let us write the data from figure. What I can write? Angle AGE ಅಂತ ತಗೊಳ್ಳಿ ಅಥವಾ AGC ಅಂತ ತಗೊಂಡ್ರು ಪರವಾಗಿಲ್ಲ. That is equal to 90 degrees because there is a right angle. Okay. At the same time, angle ABF is also 90 degrees. Means angle B is also 90 degree here. ನೆನ್ಪಿಟ್ಕೊಳ್ಳಿ. Okay. I can write it as 90 degrees. Fine. Also, so let us take the height of the building. So what is height of the building? Height of the building is AB, which is nothing but 30 meters. Fine. Next, height of the boy is nothing but CD, which is nothing but, what is CD? 1.5 meter. Adunu avane kottidane. And also angle, what are the angles given? Angle AEG. Angle AEG is equal to 45 degrees. Next, at the same time, angle ACE or ACG. Angle ACG, this is nothing but 30 degrees. Correct? Is it clear? Fine. Now next. Also, let me write AG. Nanage AG beku because for using the formula. So for AG is nothing but AB minus BG. Artha agtideya? AB is nothing but, AG is nothing but, I want this distance, that is nothing but from the whole tower distance, let me take away the height of the boy. So this is nothing but, AB is 30 minus BG is equal to same as CD, that is nothing but 1.5. So which is nothing but 30 minus 1.5 is 28.5 meters. Nanpitkoli, if you want you can write the reason, because CD is same as BG. CD length is same as GB or BG. Length alva. So no problem. Is it clear? Now, let's start from the smaller triangle. So in triangle, what we'll take AEG. In triangle AEG, tan S2 angle of elevation is 45 degrees. So tan 45 is equal to opposite, which is nothing but AG, divided by adjacent, which is nothing but EG. Artha aita? Fine. Now what is tan 45? Tan 45 is nothing but 1. That is equal to, what is AG? We have found out, which is nothing but 28.5 divided by EG. I don't know. Let me keep it as it is. Therefore, cross multiply 1 into EG is equal to 28.5 meters. Okay, let me take it as equation 1 and frame it. So once first equation is ready, let me consider the second equation with the second triangle. So in triangle, yes Purushottam, yav triangle tagolana? ACG. Fine. ACG, tan estapa? Angle of elevation is 30. So tan 30 is nothing but E angle ge opposite estide AG. So opposite divided by adjacent. Adjacent is actually CG. Don't forget. So it is CG. Artha agtideya? Fine. So what is tan 30? Tan 30 is 1 by root 3. That is nothing but AG. AG is to 28.5 divided by CG. Okay. Therefore, if you cross multiply 1 into CG is CG and 28.5 into root 3 is 28.5. Therefore, CG is nothing but 28.5 into root 3. Let me take it as equation 2. Artha agtideya? Fine. Artha agide anta ankoltini. Very simple. Okay, almost 4 question ಇದೇ ತರ ಸಾಲ್ವ್ ಮಾಡಿದ್ದೀವಿ. ಓಕೆ, ಇಷ್ಟು ಡೇಟಾ ಸಿಕ್ಕಾದ್ಮೇಲೆ ಡೋಂಟ್ ಫರ್ಗೆಟ್ ನಮ್ಗೆ ಯಾವತ್ತು ಏನು ಬೇಕು ಅನ್ನೋದು ನೆನಪಿರ್ಬೇಕು. ಐ ವಾಂಟ್ ಡಿ ಎಫ್.
ಅರ್ಥ ಆಗ್ತಿದೆಯಾ? ಸೊ ಲೆಟ್ ಮಿ ಟೇಕ್ DF. So DF is same as CE, correct? Because same length. So DF is same as CE. Okay. Now CE, what is CE? CE length ಹೇಗೆ ಕಂಡುಹಿಡಿಬಹುದು? CE is nothing but CG minus EG. ಅರ್ಥ ಆಗ್ತಿದೆಯಾ? CE, this entire length is nothing but ಇದರಲ್ಲಿ ಇಷ್ಟನ್ನು ತೆಗೆದಾಕಿ. ಗೊತ್ತಾಗ್ತಿದೆಯಾ? ಫೈನ್. ಸೊ ನೀಡ್ ನಾಟ್ ವರಿ, ಎರಡು ಇಲ್ಲೇನೇ ಇದೆ. ಅರ್ಥವಾಗ್ತಿದೆಯಾ? ಯು ನೀಡ್ ನಾಟ್ ವರಿ ಅಟ್ ಆಲ್. ಆಲ್ರೆಡಿ ಆಲ್ ದ ವ್ಯಾಲ್ಯೂಸ್ ಆರ್ ರೆಡಿ. ಓಕೆನಾ? ಸಾಲ್ವ್ ಮಾಡೋಣ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಇಸ್ CG? ಎವ್ರಿಥಿಂಗ್ ಇಸ್ ಹಿಯರ್. ಸೊ ಇಟ್ ಇಸ್ 28.5 into √3 minus EG. EG is 28.5. Okay. In both the term there is 28.5. So if you take 28.5 common, you will get √3 and it is -1. You can take it as meter. Okay. So you can say reason ಏನು? Using equation 1 and 2, because I have used both the equations. So almost my work is ready. ಕೆಲಸ ಏನು ಉಳಿದಿರೋದೇನು ಬಾಕಿ ಇಲ್ಲ. ಕನ್ಕ್ಲೂಷನ್ ಬರೆದ್ಬಿಡೋಣ. Therefore distance between the the distance moved by the boy. Let us write the conclusion, the last step. The distance the boy covered or the boy walked towards the building is given by DF. So DF, this is nothing but, already it is ready, 28.5 into √3 minus 1. Unit is meters. Let me frame it and complete the solution. ಹ್ಯಾಪಿ ಸ್ಟೂಡೆಂಟ್ಸ್? ಸೊ ಏನು ನೀವು ತುಂಬ ಡಿಫಿಕಲ್ಟು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸು ಸರ್ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತೀರಾ, ಆದರೆ ಎಷ್ಟು ಸಿಂಪಲ್ ಇದೆ ನೋಡಿ. ಆಲ್ಮೋಸ್ಟ್ ಇವತ್ತು ಸಾಲ್ವ್ ಮಾಡಿದ 4 ಪ್ರಾಬ್ಲಮ್ಮು ಒಂದೇ ಥರ ಸೊಲ್ಯೂಷನ್ ಇದೆ ಅಲ್ವಾ? ಓಕೆ ಸ್ಟೂಡೆಂಟ್ಸ್, ಸೊ ವಿ ಹ್ಯಾವ್ ಆಲ್ಮೋಸ್ಟ್ ಕಮ್ ಟು ದ ಕನ್ಕ್ಲೂಷನ್ ಆಫ್ ದಿಸ್ ಸೆಷನ್. ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಆಲ್ಮೋಸ್ಟ್ 4 ಕ್ವೆಶ್ಚನ್ನು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಬೇಸ್ ಮೇಲೆ heights and distance problem solve ಮಾಡಿದ್ದೀವಿ. So until now we have covered the 13 exercise questions from your textbook. So happy for it. I hope you are very happy. And before I go on to the next video, I want you to take the other 3 questions as a homework. So ನೀವೇ ಟ್ರೈ ಮಾಡಿ ನೋಡಿ. In case ನೀವು ಬರಲಿಲ್ಲ ಅಂದರೆ you can come back and watch the next video, because I want to work out the other 3 also. So ಇಷ್ಟು ಮಾಡಿದ್ಮೇಲೆ ಇನ್ನು 3 ಕ್ವೆಶ್ಚನ್ ಬಿಡೋದಕ್ಕೆ. So keep waiting. Let us complete the remaining 3 questions in the next video. ಓಕೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸ ಸ್ಟೂಡೆಂಟ್ ಆಗಿದರೆ ಯು ವಿಲ್ ಆಲ್ವೇಸ್ ಬಿ ವೆಲ್ಕಮ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಸಪೋರ್ಟ್ ಅಸ್. ದಯವಿಟ್ಟು ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಟ್ ವಿಲ್ ಅಲೌ ಅಸ್, ಗಿವ್ ಅಸ್ ಇನ್ಸ್ಪಿರೇಷನ್ ಆ್ಯಂಡ್ ಎನರ್ಜಿ ಟು ಡೂ ಮೋರ್ ವಿಡಿಯೋಸ್ ಫಾರ್ ಯುವರ್ ಬೆನಿಫಿಟ್ಸ್. ಓಕೆ, ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಸೊ ದಟ್ ಏನಾದರೂ ಚೇಂಜಸ್ ಬೇಕು ಅಥವಾ ಇಂಪ್ರೂವ್ಮೆಂಟ್ಸ್ ಬೇಕು ಅಂದರೆ I can rectify in the next videos. Okay. So thanks for watching, dear students. Hope you've enjoyed this session. This was a good informative session. Okay. So we'll meet you all in the next session, which would be the final session on applications of trigonometry. Get prepared for it and come back for the one last session. So we'll meet you all in the next session. Until then, take care of your health. God bless you all. Bye.